ದಾಂಡೇಲಿ ತಾಲೂಕಿನಲ್ಲಿ ಡಿಸೆಂಬರ್ 13ರಿಂದ 15ರವರೆಗೆ 25ನೇ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ಡಿಸೆಂಬರ್ 13ರಿಂದ 15ರವರೆಗೆ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ವಿಜೃಂಭಣೆಯಿಂದ ನಡೆಯಲು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಈ ಸಮ್ಮೇಳನದಲ್ಲಿ ಸರ್ವರು ಭಾಗವಹಿಸುವ ಮೂಲಕ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ತಹಶೀಲ್ದಾರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷ ಶೈಲೇಶ್ ಪರಮಾನಂದ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಕೂಡ ರಾಜ್ಯಾದ್ಯಂತ ಇಲ್ಲಿಗೆ ಹೆಚ್ಚಿನ ಕನ್ನಡಾಭಿಮಾನಿಗಳು, ಗಣ್ಯರು, ಸಾಹಿತಿಗಳು, ದಿಗ್ಗಜರು ಆಗಮಿಸುತ್ತಿದ್ದಾರೆ. ಈ ನಡುವೆ ಕ್ಷಣಗಣನೆಯಲ್ಲಿರುವಂತಹ ಈ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ? ಸರ್ವರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನಲ್ಲಿ 2025ನೇ ಸಾಲಿನ 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ನಾವು ದಾಂಡೇಲಿಯಲ್ಲಿ ನಿಗದಿಪಡಿಸಿದಂತೆ ಈಗಾಗಲೇ ತಾವು ಹೇಳಿದಂತೆ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಕ್ಷಣಗಣನೆ ಸಹಿತ ನಾಳೆ ಎಲ್ಲ ಪೂರ್ಣಗೊಳಿಸಿ ನಾವು ನಾಡಿದ್ದು ಇದೇ ಬರುವ ಶನಿವಾರ 13ನೇ ತಾರೀಕಿನಿಂದ 3 ದಿನಗಳ ಕಾಲ ಈ ದಾಂಡೇಲಿಯಲ್ಲಿ ಜಾತ್ರೆಯ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಭಾಗವಹಿಸಿ ಎಲ್ಲ ಕನ್ನಡ ಅಭಿಮಾನಿಗಳು, ಸಾರ್ವಜನಿಕರು, ಅದೇ ರೀತಿಯಾಗಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಸಹಿತ ಒಂದು ಶೋಭಾಯಾತ್ರೆಯ ಮೂಲಕ ಇದಕ್ಕೆ ಒಂದು ವಿಜೃಂಭಣೆಯಿಂದ ಚಾಲನೆ ಕೊಟ್ಟು ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಹಿತ ಹಲವಾರು ಸಚಿವರು ಹಾಗೂ ಶಾಸಕರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ತಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರಲು ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಇಡೀ ರಾಜ್ಯದಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು, ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಬಂದಿರುವಂಥ ಹೆಗ್ಗಳಿಕೆ, ಶ್ರೇಯಸ್ಸು, ಕೀರ್ತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿಗಿದೆ. ವಿಶೇಷವಾಗಿ BN ವಾಸ್ವೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಮೂಲೆಗಳಿಗೂ ಕೂಡ ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ ಕನ್ನಡದ ಕಾರ್ಯಕ್ರಮಗಳು ಎಡೆಬಿಡದೆ ನಿರಂತರವಾಗಿ ನಡೀತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡದ ಕಾರ್ಯಕ್ರಮಗಳು ನಡೆದಿದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನ್ನುವಂಥ ಹೆಮ್ಮೆ ಮತ್ತು ಗೌರವ ಈ ಜಿಲ್ಲೆಗೆ ಖಂಡಿತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕ ಕೊಟ್ಟಿದೆ ಎನ್ನುವಂಥ ಮಾತನ್ನು ಇಡೀ ಜಿಲ್ಲೆಯ ಜನತೆ ಅತ್ಯಂತ ಪ್ರಾಮಾಣಿಕವಾಗಿ ತಿಳ್ಕೊಳ್ಳುತ್ತದೆ. ಈ ವರ್ಷ ಇದೀಗ ನಾವು 25ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉತ್ಸಾಹದಲ್ಲಿ ಅತ್ಯಂತ ಸಂಭ್ರಮದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಸಾಹಿತ್ಯ ಸಮ್ಮೇಳನವನ್ನು ಒಂದು ಐತಿಹಾಸಿಕ ಸಮ್ಮೇಳನವನ್ನಾಗಿಸಲು ಕಳೆದ 1-2 ತಿಂಗಳಿನಿಂದ ಎಡೆಬಿಡದೆ ನಿರಂತರವಾಗಿ ತಮ್ಮನ್ನು ತಾವು ಪರಿಪೂರ್ಣವಾಗಿ ತೊಡಗಿಸಿಕೊಂಡವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ಸಾಹಿ ಅಧ್ಯಕ್ಷರಾಗಿರುವ ಶ್ರೀ BN ವಾಸ್ವೆ. ಈ ಸಾಹಿತ್ಯ ಸಮ್ಮೇಳನವನ್ನು ತನ್ನ ಮನೆಯ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ, ಮಿಗಿಲಾಗಿ ಅತ್ಯಂತ ಪ್ರೀತಿ ಮತ್ತು ಕನ್ನಡದ ಬಗ್ಗೆ ಇರುವ ಶ್ರದ್ಧೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ರು. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸರ್, ಸಂಭ್ರಮಕ್ಕೆ ಕ್ಷಣಗಣನೆ ಈಗ ಆರಂಭ ಆಗಿದೆ. ದಿನಗಣನೆ ಇತ್ತು ನಿನ್ನೆಯವರೆಗೆ, ಈಗ ಕ್ಷಣಗಣನೆ ಆರಂಭವಾಗಿದೆ. ಇಡೀ ದಾಂಡೇಲಿಯ ಎಲ್ಲ ಭಾಷಿಕರನ್ನು ಹೊಂದಿರುವ ಸೌಹಾರ್ದತೆಯ ನಗರವಾಗಿರುವ ದಾಂಡೇಲಿಯಲ್ಲಿ ಎಲ್ಲಿ ನೋಡಿದರೂ ಕನ್ನಡವೇ ಕನ್ನಡ, ಕನ್ನಡದ ಡಿಂಡಿಮ ಬಾರಿಸತೊಡಗಿದೆ. ಏನೇನು ಮೊದಲನೇದಾಗಿ ಬಹಳ ಖುಷಿ ಆಗ್ತಾ ಇದೆ. ಬಹುಶಃ 1-2 ತಿಂಗಳ ನಿರಂತರವಾದ ಪ್ರಯತ್ನ, ಕೆಲಸಗಳ ನಂತರದಲ್ಲಿ ನಾವು ಸಮ್ಮೇಳನದ ಅಂತಿಮ ಹಂತದಲ್ಲಿದ್ದೇವೆ. ತಾವು ಹೇಳ್ದಂಗೆ ಇದು 25ನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಂಥ ಒಂದು ಹಿರಿಮೆ ಉತ್ತರ ಕನ್ನಡ ಜಿಲ್ಲೆಗಿದೆ. ಆ ಕಾರಣಕ್ಕಾಗಿ ರಜತ ಮಹೋತ್ಸವದ ಒಂದು ಸಂಭ್ರಮದಲ್ಲಿ ಕೂಡ ನಾವಿದ್ದೀವಿ. ಈಗಾಗಲೇ ಭಾಗಶಃ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ತಾಲೂಕು ಆಡಳಿತದಿಂದ ಹಿಡಿದು ನಗರಾಡಳಿತ, ಜೊತೆಗೆ ಇಲ್ಲಿಯ ಎಲ್ಲ ಇಲಾಖೆಯವರು ಒಳಗೊಂಡಂತೆ ದಾಂಡೇಲಿಯ ಸಹೃದಯಿ ಕನ್ನಡದ ಮನಸ್ಸುಗಳ ಸಹಕಾರದೊಂದಿಗೆ ಸಮ್ಮೇಳನವನ್ನು ಸಂಘಟಿಸುವ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸಾಹಿತ್ಯ ಅಂದ್ರೆ ಸಹಿತ
ಎಲ್ಲರನ್ನ ಒಳಗೊಳ್ಳುವಂಥದ್ದು, ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಎಲ್ಲರನ್ನ ಒಳಗೊಳ್ಳುವ ಕೆಲಸದ ಜೊತೆಗೆ ಎಲ್ಲರಿಗೂ ಒಳ್ಳೆಯದು ಮಾಡುವ ಕೆಲಸವನ್ನು ಕೂಡ ಈ ಸಮ್ಮೇಳನದ ಮೂಲಕ ಮಾಡ್ತಾ ಇದ್ದೀವಿ. ಕೆಲವರಿಗೆ ಅನಿಸ್ಬೋದು ಇದು ಅದ್ದೂರಿ ಅಂತೇಳಿ. ಅದ್ದೂರಿ ಅಲ್ಲ, ಅರ್ಥಪೂರ್ಣವಾಗಿ ಮಾಡುವ ಕೆಲಸ. ಒಂದು ಬೆಳ್ಳಿ ಹಬ್ಬದ ಸಂಭ್ರಮ ಆಗಿರೋದ್ರಿಂದ ಒಂದಿಷ್ಟು ಹೊಸತನಗಳನ್ನು ಈ ಸಮ್ಮೇಳನಕ್ಕೆ ನೀಡಿದ್ದೇವೆ. 2 ದಿನಗಳ ಬದಲಿಗೆ 3 ದಿನಗಳನ್ನು ಮಾಡ್ತಾ ಇದ್ದೇವೆ. ಬಹಳ ವೈಶಿಷ್ಟ್ಯಪೂರ್ಣವಾದ ವಿಚಾರಗೋಷ್ಠಿಗಳಿವೆ. ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಇದೆ. 4 ಅಕಾಡೆಮಿಗಳ ಪ್ರಾಧಿಕಾರಗಳ ಅಧ್ಯಕ್ಷರು ಒಂದೇ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ವಿಶೇಷವಾದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕೂಡ ನಡೀತಾ ಇದೆ. 25ನೇ ಸಮ್ಮೇಳನದ ಭಾಗವಾಗಿ 25 ಪುಸ್ತಕಗಳ ಬಿಡುಗಡೆ, ಮೊದಲ ದಿನ 25 ಜನರಿಗೆ ಸನ್ಮಾನ, 3ನೆಯ ದಿನ 25 ಸಾಧಕರಿಗೆ ರಜತ ಸನ್ಮಾನಗಳು ಕೂಡ ನಡೀತಾ ಇದೆ. ಇದೆಲ್ಲ ಇವತ್ತು ನೀವು ಹೇಳ್ದಂಗೆ ದಿನಗಣನೆ ಬದಲಿಗೆ ಕ್ಷಣಗಣನೆ ಆಗ್ತಾ ಇದೆ. ಇಡೀ ನಗರವನ್ನು ಕನ್ನಡ ಬಾವುಟಗಳಿಂದ, ಕನ್ನಡದ ಬಂಟಿಂಗ್ಸ್ಗಳಿಂದ ಶೃಂಗರಿಸಲಾಗಿದೆ. ಇದೆಲ್ಲವೂ ಕೂಡ ಕನ್ನಡದ ಕಾರ್ಯಕರ್ತರು ಅತ್ಯಂತ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇರುವಂಥದ್ದು. ನಾವು ಯಾರಿಗೂ ಕೂಡ ಇಲ್ಲಿಯವರೆಗೆ ಹಣ ಕೊಟ್ಟು ಕೆಲಸವನ್ನು ಮಾಡ್ತಾ ಇಲ್ಲ. ಪೆಂಡಾಲು ಮತ್ತು ಇದನ್ನು ಹೊರತುಪಡಿಸಿದರೆ ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇರುವಂಥ ಕೆಲಸಗಳು. ಸ್ವಯಂ ಪ್ರೇರಣೆಯಿಂದ ಈ ಸಮ್ಮೇಳನಕ್ಕೆ ಒಂದಿಷ್ಟು ಆರ್ಥಿಕ ಸಹಾಯವನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಸಹೃದಯಿಗಳ ಆರ್ಥಿಕ ಸಹಾಯದಿಂದ ಈ ಸಮ್ಮೇಳನವನ್ನು ಯಶಸ್ಸುಗೊಳಿಸಬೇಕಂತ ಹೇಳಿ ನಾವೆಲ್ಲರೂ ಪ್ರಯತ್ನ ಮಾಡ್ತಿದ್ದೇವೆ. ಇಡೀ ಜಿಲ್ಲೆಯ ಜನ ಈ ಸಮ್ಮೇಳನದಲ್ಲಿ ಭಾಗಿಯಾಗಬೇಕು, ಸಮ್ಮೇಳನದ ಸೊಬಗನ್ನು ಕಣ್ತುಂಬಿಕೊಳ್ಬೇಕು. ಆ ಮೂಲಕ ನಾವು ನಾಡು ನುಡಿಗೆ ನಮ್ಮದೇ ಆದ ಕೊಡುಗೆಯನ್ನು ನೀಡಬೇಕು ಅಂತೇಳಿ ನಾನು ಅತ್ಯಂತ ಪ್ರೀತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. 13ರ ತಾರೀಕು ಮುಂಜಾನೆ 8 ಗಂಟೆಗೆ ಧ್ವಜಾರೋಹಣ ನಡೆದರೆ 8:30ಗೆ 8:30ಕ್ಕೆ ಸಮ್ಮೇಳನಾಧ್ಯಕ್ಷ ಮೆರವಣಿಗೆ ನಡೀತದೆ. ವಿಶೇಷ ಅಂದರೆ ಈ ಜಿಲ್ಲೆಯ ಕಲಾ ತಂಡಗಳು ಸೇರಿದ ಹಾಗೆ ರಾಜ್ಯದೆಲ್ಲೆಡೆಯಿಂದ 10 ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸ್ತವೆ. ಒಂದು ವಿಶೇಷವಾದ ದಾಂಡೇಲಿಯಲ್ಲಿಯೇ ಪ್ರಥಮ ಬಾರಿಗೆ 10 ಕಲಾ ತಂಡಗಳನ್ನೊಳಗೊಂಡಂಥ ಒಂದು ಅದ್ದೂರಿ ಮೆರವಣಿಗೆ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೆರವಣಿಗೆ ಉದ್ಘಾಟನೆ ಸಮಾರಂಭದಿಂದ ಹಿಡಿದು ಕೊನೆಯವರೆಗೂ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.